ಮುರಳಿಯ ದಿನಾಂಕ 3/9/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವು ಯಾವುದೇ ಪತಿತ ದೇಹಧಾರಿಗಳ ಜೊತೆಯಲ್ಲಿ ಪ್ರೀತಿ ಇಟ್ಟುಕೊಳ್ಳಬಾರದು, ಏಕೆಂದರೆ ತಾವು ಪಾವನ ಪ್ರಪಂಚದಲ್ಲಿ ಹೋಗುತ್ತಿದ್ದೀರಾ. ಒಬ್ಬ ತಂದೆಯನ್ನು ಪ್ರೀತಿ ಮಾಡಬೇಕು. ಪ್ರಶ್ನೆ: ತಾವು ಮಕ್ಕಳು ಯಾವ ವಸ್ತುವಿನಿಂದ ಬೇಜಾರಾಗಬಾರದು ಮತ್ತು ಏಕೆ? ಉತ್ತರ: ತಾವು ತಮ್ಮ ಈ ಹಳೆಯ ಶರೀರದಿಂದ ಕಿಂಚಿತ್ತೂ ಬೇಜಾರಾಗಬಾರದು, ಏಕೆಂದರೆ ಈ ಶರೀರ ಬಹಳ ಬಹಳ ಬೆಲೆ ಬಾಳುವಂಥದ್ದಾಗಿದೆ. ಆತ್ಮ ಈ ಶರೀರದಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಿ ಬಹಳ ದೊಡ್ಡ ಲಾಟರಿಯನ್ನು ಪಡೆಯುತ್ತಿದೆ. ತಂದೆಯ ನೆನಪಿನಲ್ಲಿದ್ದಾಗ ಖುಷಿಯ ಆಹಾರ ಸಿಗುತ್ತಾ ಇರುವುದು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮೀಕ ಮಕ್ಕಳು, ಈಗ ದೂರ ದೇಶದಲ್ಲಿ ಇರುವವರು ಮತ್ತು ದೂರ ದೇಶದ ಪ್ಯಾಸೆಂಜರ್ಸ್ ಆಗಿದ್ದೀರಾ. ನಾವು ಆತ್ಮರಾಗಿದ್ದೇವೆ. ಈಗ ಬಹಳ ದೂರ ದೇಶದಲ್ಲಿ ಹೋಗುವ ಪುರುಷಾರ್ಥ ಮಾಡುತ್ತಿದ್ದೇವೆ. ಇದನ್ನು ಕೇವಲ ತಾವು ಮಕ್ಕಳಷ್ಟೇ ತಿಳಿದುಕೊಂಡಿದ್ದೀರಾ. ನಾವು ಆತ್ಮರು ದೂರ ದೇಶದಲ್ಲಿ ಇರುವವರಾಗಿದ್ದೇವೆ ಮತ್ತು ದೂರ ದೇಶದಲ್ಲಿ ಇರುವಂತಹ ತಂದೆಯನ್ನು ಕರೆಯುತ್ತೇವೆ, ಬಂದು ನಮ್ಮನ್ನು ಅಲ್ಲಿ ದೂರ ದೇಶದಲ್ಲಿ ಕರೆದುಕೊಂಡು ಹೋಗಿ ಎಂದು. ಈಗ ದೂರ ದೇಶದಲ್ಲಿರುವ ತಂದೆ ತಾವು ಮಕ್ಕಳನ್ನು ಅಲ್ಲಿ ಕರೆದುಕೊಂಡು ಹೋಗುತ್ತಾರೆ. ತಾವು ಆತ್ಮಿಕ ಪ್ಯಾಸೆಂಜರ್ಸ್ ಆಗಿದ್ದೀರಾ, ಏಕೆಂದರೆ ಈ ಶರೀರದ ಜೊತೆ ಇದ್ದೀರಾ ಅಲ್ವಾ. ಆತ್ಮ ಟ್ರಾವೆಲಿಂಗ್ ಮಾಡುತ್ತೆ, ಶರೀರ ಇಲ್ಲಿಯೇ ಇರುತ್ತೆ. ಆತ್ಮ ಈ ದೇಹವನ್ನು ಇಲ್ಲಿಯೇ ಬಿಡುತ್ತೆ. ಬಾಕಿ ಆತ್ಮವೇ ಯಾತ್ರೆ ಮಾಡುತ್ತೆ. ಆತ್ಮ ಎಲ್ಲಿ ಹೋಗುತ್ತೆ? ತನ್ನ ಆತ್ಮಿಕ ಪ್ರಪಂಚದಲ್ಲಿ. ಇದಾಗಿದೆ ಶಾರೀರಿಕ ಪ್ರಪಂಚ, ಅದಾಗಿದೆ ಆತ್ಮಿಕ ಪ್ರಪಂಚ. ತಾವು ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ, ಈಗ ಮನೆಗೆ ವಾಪಸ್ ಹೋಗಬೇಕು. ಎಲ್ಲಿಂದ ಪಾತ್ರವನ್ನು ಮಾಡಲು ಬಂದಿದ್ದೇವೆ ಅಲ್ಲಿ ಹೋಗಬೇಕಾಗಿದೆ. ಇದು ಬಹಳ ದೊಡ್ಡ ಮಂಟಪ ಅಥವಾ ವೇದಿಕೆಯಾಗಿದೆ. ವೇದಿಕೆಯ ಮೇಲೆ ಎಲ್ಲ ಆಕ್ಟರ್ಸು, ಪಾತ್ರಧಾರಿಗಳು ಪಾತ್ರ ಮಾಡಿ ನಂತರ ವಾಪಸ್ ಹೋಗಬೇಕು. ನಾಟಕ ಯಾವಾಗ ಪೂರ್ಣವಾಗತ್ತೆ ಆಗಲೇ ಹೋಗುತ್ತೇವೆ ಅಲ್ವಾ. ಈಗ ತಾವು ಇಲ್ಲಿ ಕುಳಿತಿದ್ದೀರಾ. ತಮ್ಮ ಬುದ್ಧಿಯೋಗ ಮನೆ ಮತ್ತು ರಾಜಧಾನಿಯಲ್ಲಿ ಇದೆ. ಇದಂತೂ ಪಕ್ಕ ನೆನಪಿಟ್ಟುಕೊಳ್ಳಿ, ಏಕೆಂದರೆ ಈ ಗಾಯನವಿದೆ ಅಂತಿಮತಿ ಸೋಗತಿ. ಈಗ ಇಲ್ಲಿ ತಾವು ಓದುತ್ತಿದ್ದೀರಾ, ತಿಳಿದುಕೊಂಡಿದ್ದೀರಾ. ಭಗವಂತ ಶಿವ ತಂದೆ ನಮಗೆ ಓದಿಸುತ್ತಿದ್ದಾರೆ. ಭಗವಂತ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬಿಟ್ಟರೆ ಎಂದಿಗೂ ಓದಿಸುವುದಿಲ್ಲ. ಪೂರ್ತಿ 5000 ವರ್ಷಗಳಲ್ಲಿ ನಿರಾಕಾರ ಭಗವಂತ ತಂದೆ ಒಮ್ಮೆ ಮಾತ್ರ ಬಂದು ಓದಿಸುತ್ತಾರೆ. ಇದಂತೂ ತಮಗೆ ಪಕ್ಕಾ ನಿಶ್ಚಯವಿದೆ. ವಿದ್ಯಾಭ್ಯಾಸವು ಎಷ್ಟು ಸಹಜವಾಗಿದೆ. ಈಗ ಮನೆಗೆ ಹೋಗಬೇಕು. ಆ ಮನೆಯ ಜೊತೆ ಪೂರ್ತಿ ಪ್ರಪಂಚದವರಿಗೆ ಪ್ರೀತಿ ಇದೆ. ಮುಕ್ತಿಧಾಮದಲ್ಲಿ ಹೋಗಲು ಎಲ್ಲರೂ ಬಯಸುತ್ತಾರೆ, ಆದರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಮನುಷ್ಯರ ಬುದ್ಧಿ ಈ ಸಮಯದಲ್ಲಿ ಹೇಗಾಗಿದೆ ಮತ್ತು ನಿಮ್ಮ ಬುದ್ಧಿ ಹೇಗಿದೆ? ಎಷ್ಟು ವ್ಯತ್ಯಾಸವಿದೆ. ನಿಮ್ಮದು ಸ್ವಚ್ಛ ಬುದ್ಧಿ, ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ. ಪೂರ್ತಿ ವಿಶ್ವದ ಆದಿ ಮಧ್ಯ ಅಂತ್ಯದ ಜ್ಞಾನ ನಿಮಗೆ ಒಳ್ಳೆಯ ರೀತಿ ಇದೆ. ನಿಮ್ಮ ಮನಸ್ಸಿನಲ್ಲಿ ಇದೇ ಇದೆ, ನಾವು ಈಗ ಪುರುಷಾರ್ಥ ಮಾಡಿ ನರನಿಂದ ನಾರಾಯಣ ಅವಶ್ಯವಾಗಿ ಆಗಬೇಕು. ಇಲ್ಲಿಂದ ಮೊದಲು ನಮ್ಮ ಮನೆಗೆ ಹೋಗಬೇಕು ಅಂದಾಗ ಖುಷಿಯಿಂದ ಹೋಗಬೇಕು. ಹೀಗೆ ಸತ್ಯಯುಗದಲ್ಲಿ ದೇವತೆಗಳು ಖುಷಿಯಿಂದ ಒಂದು ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಪಡೆಯುತ್ತಾರೆ. ಹಾಗೆ ಈ ಹಳೆಯ ಶರೀರವನ್ನು ಸಹ ಖುಷಿಯಿಂದ ಬಿಡಬೇಕು. ಇದರಿಂದ ಬೇಜಾರಾಗಬಾರದು, ಏಕೆಂದರೆ ಇದು ಬಹಳ ವ್ಯಾಲ್ಯೂಬಲ್ ಶರೀರವಾಗಿದೆ. ಈ ಶರೀರದ ಮೂಲಕವೇ ಆತ್ಮನಿಗೆ ತಂದೆಯಿಂದ ಲಾಟರಿ ಸಿಗುತ್ತಿದೆ. ಎಲ್ಲಿಯವರೆಗೆ ಪವಿತ್ರರಾಗುವುದಿಲ್ಲ ಅಲ್ಲಿಯವರೆಗೆ ಮನೆಗೆ ಹೋಗಲು ಸಾಧ್ಯವಿಲ್ಲ. ತಂದೆಯನ್ನು ನೆನಪು ಮಾಡುತ್ತಾ ಇದ್ದಾಗ ಆ ಯೋಗ ಬಲದಿಂದ ಪಾಪಗಳ ಹೊರೆ ಇಳಿದು ಹೋಗುವುದು. ಇಲ್ಲವೆಂದರೆ ಬಹಳ ಶಿಕ್ಷೆ ಅನುಭವಿಸಬೇಕಾಗತ್ತೆ. ಪವಿತ್ರರಂತೂ ಅವಶ್ಯವಾಗಿ ಆಗಬೇಕು. ಲೌಕಿಕ ಸಂಬಂಧದಲ್ಲಿಯೂ ಕೂಡ ಮಕ್ಕಳು ಯಾವುದೇ ಕೆಟ್ಟ ಕೆಲಸ, ಪತಿತ ಕೆಲಸವನ್ನ ಮಾಡಿದರೆ ತಂದೆ ಕೋಪದಲ್ಲಿ ಬಂದು ಹೊಡೆಯುತ್ತಾರೆ. ಏಕೆಂದರೆ ನಿಯಮಕ್ಕೆ ವಿರುದ್ಧವಾಗಿ ಪತಿತರಾಗಿರುತ್ತಾರೆ.
ಯಾರ ಜೊತೆಯಲ್ಲಾದರೂ ನಿಯಮಬದ್ಧವಾದಂತಹ ಪ್ರೀತಿ ಇಲ್ಲ. ನಿಯಮಕ್ಕೆ ವಿರುದ್ಧವಾದ ಪ್ರೀತಿಯನ್ನು ಇಟ್ಟುಕೊಂಡರೂ ಸಹ ತಂದೆ ತಾಯಿಗೆ ಇಷ್ಟ ಆಗುವುದಿಲ್ಲ. ಇವರು ಬೇಹದ್ದಿನ ತಂದೆ ಹೇಳ್ತಾ ಇದ್ದಾರೆ, ನೀವು ಮಕ್ಕಳು ಇಲ್ಲಿ ಇರಲೇಬೇಕಾಗಿಲ್ಲ. ಈಗ ತಾವು ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ. ಅಲ್ಲಿ ವಿಕಾರಿ ಪತಿತರ್ಯಾರೂ ಇರುವುದಿಲ್ಲ. ಒಬ್ಬ ತಂದೆ ಪತಿತ ಪಾವನ ಬಂದು ಇಂತಹ ಪಾವನರನ್ನಾಗಿ ತಮ್ಮನ್ನು ಮಾಡುತ್ತಿದ್ದಾರೆ. ತಂದೆ ಶಿವ ತಂದೆ ಸ್ವಯಂ ಹೇಳ್ತಾರೆ, ನನ್ನ ಜನ್ಮ ದಿವ್ಯ ಮತ್ತು ಅಲೌಕಿಕವಾಗಿದೆ. ಬೇರೆ ಯಾವುದೇ ಆತ್ಮ ನನ್ನ ಸಮಾನ ಶರೀರದಲ್ಲಿ ಪ್ರವೇಶ ಮಾಡಲಾಗುವುದಿಲ್ಲ. ಬಲೆ ಧರ್ಮಸ್ಥಾಪಕರು ಯಾರೂ ಬರಬಹುದು, ಅವರ ಆತ್ಮನು ಪ್ರವೇಶ ಮಾಡುತ್ತೆ. ಆದರೆ ಆ ಮಾತೆ ಬೇರೆಯಾಗಿದೆ. ನಾನಂತೂ ಬರುತ್ತೇನೆ ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು. ಅವರಂತೂ ಮೇಲಿಂದ ಕೆಳಗೆ ಇಳಿಯುತ್ತಾರೆ ತಮ್ಮ ಪಾತ್ರವನ್ನು ಮಾಡಲು. ನಾನಂತೂ ಎಲ್ಲರನ್ನ ಕರೆದುಕೊಂಡು ಹೋಗುತ್ತೇನೆ ಮತ್ತೆ ಹೇಳುತ್ತೇನೆ, ನೀವು ಹೇಗೆ ಮೊಟ್ಟ ಮೊದಲು ಹೊಸ ಪ್ರಪಂಚದಲ್ಲಿ ಬರುತ್ತೀರ ಎಂದು. ಆ ಹೊಸ ಪ್ರಪಂಚ ಸತ್ಯಯುಗದಲ್ಲಿ ಯಾರು ಕೊಕ್ಕರೆಗಳಂತೆ ಇರುವುದಿಲ್ಲ. ತಂದೆ ಬರುವುದೇ ಕೊಕ್ಕರೆಗಳ ಮಧ್ಯದಲ್ಲಿ ಪ್ರಪಂಚದಲ್ಲಿ. ಮತ್ತೆ ತಾವು ಹಂಸಗಳಾಗಬೇಕು. ತಂದೆ ನಾವು ಮಕ್ಕಳನ್ನ ಹಂಸಗಳನ್ನಾಗಿ ಮಾಡುತ್ತಾರೆ. ತಾವೀಗ ಹಂಸವಾಗಿದ್ದೀರಾ, ಮುತ್ತುಗಳನ್ನೇ ಆಯ್ಕೆ ಮಾಡಿಕೊಳ್ಳುತ್ತೀರಾ. ಸತ್ಯಯುಗದಲ್ಲಿ ನಿಮಗೆ ಈ ರತ್ನಗಳು ಸಿಗುವುದಿಲ್ಲ, ಜ್ಞಾನ ರತ್ನಗಳು. ಇಲ್ಲಿ ನೀವು ಈ ಜ್ಞಾನ ರತ್ನಗಳನ್ನು ಆಯ್ಕೆ ಮಾಡಿಕೊಂಡು ಹಂಸಗಳಾಗುತ್ತೀರಾ. ಕೊಕ್ಕರೆಗಳಿಂದ ತಾವು ಹಂಸಗಳು ಹೇಗಾಗುತ್ತೀರಾ? ಇದನ್ನು ಸಹ ತಂದೆಯೇ ಕುಳಿತು ತಿಳಿಸುತ್ತಾರೆ. ಈಗ ತಾವು ಹಂಸಗಳಾಗುತ್ತಿದ್ದೀರಾ. ದೇವತೆಗಳಿಗೆ ಹಂಸಗಳು, ಅಸುರರಿಗೆ ಕೊಕ್ಕರೆಗಳೆಂದು ಹೇಳಲಾಗುವುದು. ಈಗ ತಾವು ಕೊಳಕನ್ನ, ಕೆಸರನ್ನ ಬಿಟ್ಟು ಮುತ್ತುಗಳನ್ನ ಆಯ್ಕೆ ಮಾಡಿಕೊಳ್ಳುತ್ತೀರಾ. ತಮಗೆ ಪದಮ ಪದಮ ಭಾಗ್ಯಶಾಲಿ ಎಂದು ಹೇಳಲಾಗತ್ತೆ. ನಿಮ್ಮ ಕಾಲುಗಳಲ್ಲಿ ಪದಮಗಳ ಮುದ್ರೆ ಹಾಕಲಾಗುವುದು. ಶಿವತಂದೆಗಂತೂ ಕಾಲಿಲ್ಲ, ಒಂದು ಹೆಜ್ಜೆ ಹೆಜ್ಜೆಯಲ್ಲೂ ಪದಮ ಆಗಲು ಬಾಬರವರಿಗೆ ಕಾಲಿಲ್ಲ. ಅವರಂತೂ ತಮ್ಮನ್ನ ಪದಮ ಪದಮ ಭಾಗ್ಯಶಾಲಿಗಳನ್ನಾಗಿ ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ನಾನು ನಿಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ. ಈ ಎಲ್ಲ ಮಾತುಗಳನ್ನ ಒಳ್ಳೆಯ ರೀತಿ ತಿಳಿದುಕೊಳ್ಳಬೇಕು. ಮನುಷ್ಯರು ಇದನ್ನು ಸಹ ತಿಳ್ಕೊಳ್ತಾರಲ್ವ, ಸ್ವರ್ಗ ಇತ್ತೆಂದು. ಆದ್ರೆ ಯಾವಾಗಿತ್ತು, ಹೇಗಿತ್ತು ಅದು ಗೊತ್ತಿಲ್ಲ. ತಾವು ಮಕ್ಕಳು ಈಗ ಜ್ಞಾನದ ಪ್ರಕಾಶದಲ್ಲಿ ಬಂದಿದ್ದೀರಾ. ಅವರೆಲ್ಲರೂ ಅಂಧಕಾರದಲ್ಲಿದ್ದಾರೆ. ಈ ಲಕ್ಷ್ಮೀನಾರಾಯಣ ವಿಶ್ವಕ್ಕೆ ಮಾಲೀಕರು ಯಾವಾಗ ಆಗಿದ್ದರು ಇದು ಗೊತ್ತಿಲ್ಲ. 5000 ವರ್ಷಗಳ ಮಾತಾಗಿದೆ. ತಂದೆ ಕುಳಿತು ತಿಳಿಸುತ್ತಾರೆ, ಹೇಗೆ ನೀವು ಬಂದಿದ್ದೀರಾ ಪಾತ್ರ ಮಾಡಲು, ಹಾಗೆಯೇ ನಾನು ಬಂದಿದ್ದೇನೆ. ನೀವು ನಿಮಂತ್ರಣವನ್ನ ಕೊಟ್ಟು ಕರೆದಿದ್ದೀರಾ, ಏ ಬಾಬಾ ನಾವು ಪತಿತರನ್ನ ಪಾವನರನ್ನಾಗಿ ಮಾಡಿ ಬನ್ನಿ ಎಂದು. ಮತ್ತೆ ಯಾರಿಗೂ ಈ ರೀತಿ ಹೇಳುವುದಿಲ್ಲ. ತಮ್ಮ ಧರ್ಮ ಸ್ಥಾಪಕರಿಗೆ ಈ ರೀತಿ ಹೇಳುವುದಿಲ್ಲ, ಬಂದು ನಮ್ಮನ್ನು ಪಾವನ ಮಾಡಿ ಎಂದು. ಕ್ರೈಸ್ತ ಅಥವಾ ಬುದ್ಧನಿಗೆ ಪತಿತ ಪಾವನ ಎಂದು ಹೇಳುವುದಿಲ್ಲ. ಗುರುಗಳು ಯಾರು ಅಂದ್ರೆ ಯಾರು ಸದ್ಗತಿ ಮಾಡ್ತಾರೆ, ಅವರಂತೂ ಬರ್ತಾರೆ, ಧರ್ಮ ಸ್ಥಾಪನೆ ಮಾಡ್ತಾರೆ. ಅವರ ಹಿಂದೆ ಆ ಧರ್ಮದ ಆತ್ಮಗಳೆಲ್ಲ ಕೆಳಗಿಳಿತಾರೆ. ಇಲ್ಲಿಂದ ವಾಪಸ್ ಹೋಗುವ ದಾರಿ ತೋರಿಸುವವರು, ಸರ್ವರ ಸದ್ಗತಿ ಮಾಡುವವರು ಅಕಾಲ ಮೂರ್ತಿ ಒಬ್ಬ ತಂದೆಯಾಗಿದ್ದಾರೆ. ವಾಸ್ತವದಲ್ಲಿ ಸದ್ಗುರು ಎಂಬ ಅಕ್ಷರ ಸರಿಯಾಗಿದೆ. ತಮ್ಮೆಲ್ಲರಿಗಿಂತ ರೈಟ್ ಅಕ್ಷರಗಳನ್ನ ಸಿಕ್ಕರು ಹೇಳುತ್ತಾರೆ. ದೊಡ್ಡ ದೊಡ್ಡ ಶಬ್ದದಿಂದ ಹೇಳುತ್ತಾರೆ, ಜೋರಾಗಿ ಕೂಗಿ ಹೇಳುತ್ತಾರೆ ಸದ್ಗುರು ಅಕಾಲ್ ಎಂದು. ಬಹಳ ಜೋರಾಗಿ ಗುಂಗರಿಸುತ್ತಾರೆ, ಸದ್ಗುರು ಅಕಾಲ ಮೂರ್ತೆಂದು ಹೇಳುತ್ತಾರೆ. ಮೂರ್ತಿಯೇ ಇಲ್ಲವೆಂದರೆ ಮತ್ತೆ ಸದ್ಗುರು ಹೇಗಾಗೋದು, ಸದ್ಗತಿ ಹೇಗೆ ಮಾಡೋದು? ಅವರು ಸದ್ಗುರು ಸ್ವಯಂವೇ ಬಂದು ಶಿವ ತಂದೆ ತನ್ನ ಪರಿಚಯವನ್ನ ಕೊಡುತ್ತಾರೆ. ನಾನು ನಿಮ್ಮ ಹಾಗೆ ಜನ್ಮವನ್ನು ಪಡೆಯುವುದಿಲ್ಲ. ಮತ್ತೆ ಎಲ್ಲರೂ ದೇಹದಾರಿಗಳು ಕುಳಿತು ತಿಳಿಸುತ್ತಾರೆ. ನಿಮಗೆ ಅಶರೀರಿ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಾರೆ. ಹಗಲು ರಾತ್ರಿಯಷ್ಟು ಅಂತರವಿದೆ. ಈ ಸಮಯದಲ್ಲಿ ಮನುಷ್ಯರು ಏನೇ ಮಾಡುತ್ತಾರೆ, ತಪ್ಪು ಕೆಲಸಗಳನ್ನೇ ಮಾಡುತ್ತಾರೆ. ಏಕೆಂದರೆ ರಾವಣನ ಮತದಂತೆ ಇದ್ದಾರೆ ಅಲ್ವಾ. ಪ್ರತಿಯೊಬ್ಬರಲ್ಲಿ ಪಂಚವಿಕಾರಗಳಿವೆ. ಈಗ ರಾವಣ ರಾಜ್ಯವಿದೆ. ಈ ಮಾತುಗಳನ್ನು ಡೀಟೇಲ್ ಆಗಿ ತಂದೆಯೇ ಕುಳಿತು ತಿಳಿಸುತ್ತಾರೆ. ಇಲ್ಲವೆಂದರೆ ಪೂರ್ತಿ ಪ್ರಪಂಚದ ಚಕ್ರದ ಬಗ್ಗೆ ಹೇಗೆ ಗೊತ್ತಾಗುವುದು? ಈ ಚಕ್ರ ಹೇಗೆ ಸುತ್ತುತ್ತೆ ಗೊತ್ತಾಗಬೇಕು ಅಲ್ವಾ. ಇದನ್ನು ಸಹ ತಾವು ಹೇಳುವುದಿಲ್ಲ, ಬಾಬಾ ತಿಳಿಸಿರಿ ಎಂದು.
ತಂದೆ ತನ್ನಷ್ಟಕ್ಕೆ ತಾನೇ ತಿಳಿಸುತ್ತಿರುತ್ತಾರೆ. ನಿಮಗೆ ಒಂದು ಪ್ರಶ್ನೆಯೂ ಕೇಳುವ ಹಾಗೆ ಇರುವುದಿಲ್ಲ. ಭಗವಂತ ತಂದೆಯಾಗಿದ್ದಾರೆ. ತಂದೆಯ ಕೆಲಸವಾಗಿದೆ ತನ್ನಷ್ಟಕ್ಕೆ ತಾನೇ ಎಲ್ಲವನ್ನು ತಿಳಿಸುವುದು. ತನ್ನಷ್ಟಕ್ಕೆ ತಾನೇ ಎಲ್ಲವನ್ನೂ ಮಾಡುತ್ತಾರೆ. ಮಕ್ಕಳನ್ನ ಶಾಲೆಯಲ್ಲಿ ತಂದೆ ಸ್ವತಃವಾಗಿ ಕೂರಿಸುತ್ತಾರೆ. ನೌಕರಿಯಲ್ಲಿ ಜಾಯಿನ್ ಮಾಡಿಸ್ತಾರೆ. ಮತ್ತೆ ಅವರಿಗೆ ಹೇಳ್ತಾರೆ 60 ವರ್ಷಗಳ ನಂತರ ಎಲ್ಲ ಬಿಟ್ಟು ಭಗವಂತನ ಭಜನೆ ಮಾಡಿ ಎಂದು. ವೇದ ಶಾಸ್ತ್ರ ಓದುವುದು, ಪೂಜೆ ಮಾಡುವುದು ಮಾಡಿ ಅಂತ ಹೇಳುತ್ತಾರೆ. ನೀವು ಅರ್ಧ ಕಲ್ಪದ ಪೂಜಾರಿಗಳಾಗಿದ್ದೀರಾ. ಅರ್ಧ ಕಲ್ಪಕ್ಕೋಸ್ಕರ ಮತ್ತೆ ಪೂಜ್ಯರಾಗುತ್ತೀರಾ. ಪವಿತ್ರರೇಗಾಗುವುದು, ಅದಕ್ಕಾಗಿ ಎಷ್ಟು ಸಹಜ ತಿಳುವಳಿಕೆ ಬಾಬಾ ಕೊಡ್ತಿದ್ದಾರೆ. ಮತ್ತೆ ಭಕ್ತಿ ಅಂತೂ ಬಿಲ್ಕುಲ್ ಬಿಟ್ಟು ಹೋಗಿದೆ. ಅದೆಲ್ಲ ಭಕ್ತಿ ಮಾರ್ಗವಾಗಿದೆ. ಅವರೆಲ್ಲರೂ ಭಕ್ತಿ ಮಾಡ್ತಿದ್ದಾರೆ, ನೀವು ಜ್ಞಾನ ತಗೊಳ್ತಾ ಇದ್ದೀರಾ. ಅವರು ರಾತ್ರಿಯಲ್ಲಿದ್ದಾರೆ, ನೀವು ದಿನದಲ್ಲಿ ಹೋಗ್ತೀರ, ಅಂದರೆ ಸ್ವರ್ಗದಲ್ಲಿ. ಗೀತೆಯಲ್ಲಿ ಬರೆಯಲಾಗಿದೆ ಮನ್ಮನಾಭವ. ಈ ಅಕ್ಷರವಂತೂ ಪ್ರಸಿದ್ಧವಾಗಿದೆ. ಗೀತೆ ಓದುವವರು ತಿಳ್ಕೊಳ್ತಾರೆ. ಬಹಳ ಸಹಜವಾಗಿ ಬರೆಯಲಾಗಿದೆ. ಪೂರ್ತಿ ಆಯುಷ್ಯು ಗೀತೆಯನ್ನು ಓದುತ್ತಾ ಬಂದಿದ್ದೀರಾ, ಏನೂ ತಿಳಿದುಕೊಂಡಿರಲಿಲ್ಲ. ಈಗ ಗೀತೆಯ ಭಗವಂತನೇ ಕುಳಿತು ತಿಳಿಸುತ್ತಿದ್ದಾರೆ. ಪತಿತರಿಂದ ಪಾವನರಾಗಬೇಕು. ಈಗ ನಾವು ಭಗವಂತನಿಂದ ಗೀತೆಯನ್ನು ಕೇಳುತ್ತಿದ್ದೇವೆ, ನಂತರ ಅನ್ಯರಿಗೂ ತಿಳಿಸುತ್ತೇವೆ ಮತ್ತು ಪಾವನರಾಗುತ್ತೇವೆ. ತಂದೆಯ ಮಹಾವಾಕ್ಯವಾಗಿದೆ ಅಲ್ವಾ? ಇದಾಗಿದೆ ಅದೇ ಸಹಜ ರಾಜಯೋಗ. ಮನುಷ್ಯರು ಎಷ್ಟು ಅಂಧಶ್ರದ್ಧೆಯಲ್ಲಿ ಮುಳುಗಿದ್ದಾರೆ. ನಿಮ್ಮ ಮಾತುಗಳನ್ನು ಕೇಳುವುದೇ ಇಲ್ಲ. ಡ್ರಾಮಾನುಸಾರವಾಗಿ ಯಾವಾಗ ಅವರ ಅದೃಷ್ಟ ತೆರೆಯುತ್ತೆ, ಆಗ ನಿಮ್ಮ ಬಳಿ ಅವರಷ್ಟಕ್ಕೆ ಅವರೇ ಬರ್ತಾರೆ. ನಿಮ್ಮಷ್ಟು ಅದೃಷ್ಟವಂತರು ಬೇರೆ ಯಾವ ಧರ್ಮದವರು ಇಲ್ಲ. ತಂದೆ ತಿಳಿಸುತ್ತಾರೆ, ನಿಮ್ಮ ದೇವಿ ದೇವತಾ ಧರ್ಮ ಬಹಳ ಸುಖ ಕೊಡುವುದಾಗಿದೆ. ನೀವೇ ತಿಳಿದುಕೊಂಡಿದ್ದೀರಾ. ತಂದೆ ಕರೆಕ್ಟ್ ಹೇಳುತ್ತಿದ್ದಾರೆ. ಶಾಸ್ತ್ರಗಳಲ್ಲಂತೂ ಅಲ್ಲಿನೇ ಕಂಸ, ರಾವಣ ಏನೆಲ್ಲ ಬರೆದು ಬಿಟ್ಟಿದ್ದಾರೆ. ಅಲ್ಲಿನ ಸುಖದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಬಲೆ ದೇವತೆಗಳಿಗೆ ಪೂಜಿಸುತ್ತಾರೆ, ಆದರೆ ಬುದ್ಧಿಯಲ್ಲಿ ಏನೂ ಕುಳಿತಿಲ್ಲ. ಈಗ ತಂದೆ ಹೇಳುತ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡ್ತೀರಾ? ಈ ರೀತಿ ಎಂದಾದರೂ ಕೇಳಿದ್ದೀರಾ? ತಂದೆ ಮಕ್ಕಳಿಗೆ ಹೇಳುವಂಥದ್ದು, ನೀವು ನನ್ನನ್ನು ನೆನಪು ಮಾಡಿ ಎಂದು. ಲೌಕಿಕ ತಂದೆ ಎಂದಿಗೂ ಈ ರೀತಿ ನೆನಪು ಮಾಡಿಸ್ತಾರ? ಪುರುಷಾರ್ಥ ಮಾಡಿಸ್ತಾರೇನು? ಬೇಹದ್ದಿನ ತಂದೆಯೇ ಕುಳಿತು ತಿಳಿಸುತ್ತಾರೆ. ತಾವು ಪೂರ್ತಿ ವಿಶ್ವದ ಆದಿ ಮಧ್ಯ ಅಂತ್ಯವನ್ನು ತಿಳಿದು ಚಕ್ರವರ್ತಿ ರಾಜರಾಗುತ್ತೀರಾ. ಮೊದಲು ತಾವು ಮನೆಗೆ ಹೋಗುತ್ತೀರಾ, ಅನಂತರ ಬರುತ್ತೀರಾ ಪಾತ್ರಧಾರಿಗಳಾಗಿ. ಈಗ ಯಾರಿಗೂ ಗೊತ್ತೇ ಇಲ್ಲ ಹೊಸ ಆತ್ಮನ ಹಳೆಯ ಆತ್ಮನ ಎಂದು. ಹೊಸ ಆತ್ಮಗಳಿಗೆ ಬಹಳ ಚೆನ್ನಾಗಿ ಹೆಸರಾಗ್ಬಿಡುತ್ತೆ, ಪ್ರಸಿದ್ಧಿ ಆಗಿಬಿಡ್ತಾರೆ. ಈಗಲೂ ನೋಡಿ ಕೆಲವರಿಗೆ ಎಷ್ಟು ಹೆಸರು ಪ್ರಸಿದ್ಧ ಇದೆ. ಮನುಷ್ಯರು ಬಹಳಷ್ಟು ಜನ ಬರ್ತಾರೆ, ಕೂತ್ಕೊಂಡು ಅನಾಯಾಸವಾಗಿ ಬಂದು ಬಿಡುತ್ತಾರೆ. ಅಂದಾಗ ಪ್ರಭಾವ ಇರುತ್ತೆ ಅಲ್ವಾ? ಬಾಬ್ರೂರು ಇವರಲ್ಲಿ ಅನಾಯಾಸವಾಗಿ ಬಂದಿದ್ದಾರೆ ಅಂದಾಗ ಪ್ರಭಾವ ಬಿತ್ತು. ಅವರು ಸಹ ಹೊಸ ಆತ್ಮಗಳು ಬರ್ತಾರೆ ಅಂದಾಗ ಹಳಬರ ಮೇಲೆ ಪ್ರಭಾವ ಬೀರತ್ತೆ. ರೆಂಬೆ ಕೊಂಬೆಗಳು ತಯಾರಾಗ್ತಾ ಇರುತ್ತೆ ಅಂದಾಗ ಮಹಿಮೆ ಇರತ್ತೆ. ಯಾರಿಗೂ ಗೊತ್ತೇ ಆಗುವುದಿಲ್ಲ ಇವರ ಹೆಸರು ಯಾಕೆ ಇಷ್ಟು ಪ್ರಸಿದ್ಧ ಇದೆ ಎಂದು. ಹೊಸ ಆತ್ಮ ಆಗಿರುವುದರಿಂದ ಅವರಲ್ಲಿ ಆಕರ್ಷಣೆ ಇರತ್ತೆ. ಈಗಂತೂ ನೋಡಿ ಎಷ್ಟು ಜನ ಸುಳ್ಳು ಭಗವಂತ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಗಾಯನವಿದೆ, ಸತ್ಯತೆಯ ದೋಣಿಯನ್ನ ಅಲುಗಾಡಿಸಬಹುದು, ಆದರೆ ಮುಳುಗಿಸ್ಲಿಕ್ಕಾಗಲ್ಲ. ಬಿರುಗಾಳಿಗಳು ಬಹಳ ಬರುತ್ತೆ, ಏಕೆಂದರೆ ಭಗವಂತ ಅಂಬಿಗ ಆಗಿದ್ದಾರೆ ಅಲ್ವಾ? ಮಕ್ಕಳು ಸಹ ಅಲುಗಾಡುತ್ತಾರೆ, ಬಾಬನ್ ಮಕ್ಕಳೇ ಅಲುಗಾಡುತ್ತಾರೆ. ದೋಣಿಗೆ ಬಹಳ ಬಿರುಗಾಳಿಗಳು ಬರುತ್ತೆ. ಬೇರೆ ಸತ್ಸಂಗಗಳಲ್ಲಿ ನೋಡಿ ಎಷ್ಟು ಜನ ಹೋಗ್ತಾರೆ, ಆದರೆ ಅಲ್ಲಿ ಎಂದಿಗೂ ಬಿರುಗಾಳಿ ಆದಿಯ ಮಾತು ಇರುವುದಿಲ್ಲ. ಇಲ್ಲಿ ಅಬಲೆಯರ ಮೇಲೆ ಎಷ್ಟು ಅತ್ಯಾಚಾರ ಆಗತ್ತೆ, ಆದರೆ ಮತ್ತೆಯೂ ಕೂಡ ಸ್ಥಾಪನೆ ಆಗಲೇಬೇಕು. ತಂದೆ ಕುಳಿತು ತಿಳಿಸ್ಕೊಡ್ತಾರೆ, ಏ ಆತ್ಮರೇ, ನೀವೆಷ್ಟು ಕಾಡಿನ ಮುಳ್ಳುಗಳಾಗಿದ್ರಿ, ಬೇರೆಯವರಿಗೆ ಮುಳ್ಳುಗಳನ್ನೇ ಚುಚ್ಚುತ್ತಾ ಇದ್ರಿ ಅಂದಾಗ ನಿಮಗೂ ಮುಳ್ಳೆ ಚುಚ್ಚುತ್ತೆ ಅಲ್ವಾ? ಬೇರೆಯವ್ರಿಗೂ ದುಃಖ ಕೊಟ್ಟಾಗ ದುಃಖನೇ ಸಿಗತ್ತೆ ಅಲ್ವಾ? ರೆಸ್ಪಾಂಡ್ ಅಂತೂ ಪ್ರತಿ ಮಾತಿಗೂ ಸಿಗತ್ತೆ. ಅಲ್ಲಿ ದುಃಖ, ಚೀಚಿ ಮಾತುಗಳು ಸತ್ಯಯುಗದಲ್ಲಿ ಇರುವುದಿಲ್ಲ. ಆದ್ದರಿಂದ ಅದಕ್ಕೆ ಹೇಳಲಾಗುವುದು ಸ್ವರ್ಗ ಎಂದು. ಮನುಷ್ಯರು ಸ್ವರ್ಗ ಮತ್ತು ನರಕ ಎಂದು ಹೇಳುತ್ತಾರೆ, ಆದರೆ ತಿಳಿದುಕೊಳ್ಳುವುದಿಲ್ಲ.
ಹೇಳ್ತಾರೆ ಇಂಥವರು ಸ್ವರ್ಗಕ್ಕೆ ಹೋದ್ರು ಅಂತ. ವಾಸ್ತವದಲ್ಲಿ ಆ ರೀತಿ ಹೇಳುವುದು ತಪ್ಪಾಗಿದೆ. ನಿರಾಕಾರಿ ಪ್ರಪಂಚಕ್ಕೆ ಸ್ವರ್ಗ ಎಂದು ಹೇಳುವುದಿಲ್ಲ, ಅದಾಗಿದೆ ಮುಕ್ತಿಧಾಮ. ಮತ್ತೆ ಹೇಳ್ತಾರೆ ಸ್ವರ್ಗದಲ್ಲಿ ಹೋದ್ರು ಅಂತ ಯಾರಾದರೂ ಶರೀರ ಬಿಟ್ಟಾಗ. ಈಗ ತಾವು ತಿಳಿದುಕೊಂಡಿದ್ದೀರಾ, ಮುಕ್ತಿಧಾಮ ಆತ್ಮರ ಮನೆಯಾಗಿದೆ. ಹೇಗೆ ಇಲ್ಲಿ ಮನೆ ಇರುತ್ತೆ, ಹಾಗೆ ಅದು ಆತ್ಮರ ಮನೆ. ಭಕ್ತಿ ಮಾರ್ಗದಲ್ಲಿ ಯಾರು ಬಹಳ ಧನವಂತರಾಗಿರ್ತಾರೆ, ಎಷ್ಟು ಶ್ರೇಷ್ಠ ಮಂದಿರಗಳನ್ನು ನಿರ್ಮಾಣ ಮಾಡುತ್ತಾರೆ. ಶಿವನ ಮಂದಿರ ನೋಡಿ ಹೇಗೆ ಕಟ್ಟಿದ್ರು, ಲಕ್ಷ್ಮೀನಾರಾಯಣರ ಮಂದಿರ ನೋಡಿ ಹೇಗೆ ತಯಾರು ಮಾಡುತ್ತಾರೆ ಅಂದಾಗ ನಿಜವಾದ ಆಭರಣಗಳು ಚಿನ್ನ ವಜ್ರದ್ದೆಷ್ಟಿರುತ್ತೆ, ಬಹಳ ಧನ ಇರುತ್ತೆ. ಈಗಂತೂ ಸುಳ್ಳಾಗ್ಬಿಟ್ಟಿದೆ. ತಾವು ಸಹ ಮೊದಲು ಎಷ್ಟು ಸತ್ಯವಾದ ಆಭರಣಗಳನ್ನು ತೊಡುತ್ತಾ ಇದ್ರಿ, ಧರಿಸ್ಕೊಳ್ತಾ ಇದ್ರಿ. ಈಗಂತೂ ಸರ್ಕಾರಕ್ಕೆ ಭಯಪಟ್ಟು ಸತ್ಯವನ್ನ ಮುಚ್ಚಿಟ್ಟು ಸುಳ್ಳನ್ನ ತೊಟ್ಕೊಳ್ತಾರೆ. ಅಂದ್ರೆ ಎಲ್ಲಿ ರೈಡ್ ಆಗ್ಬಿಡುತ್ತೋ ಅಂತ ಭಯಪಡ್ತಾರೆ. ಜಾಸ್ತಿ ಆಭರಣಗಳು ಹಣವನ್ನ ತೋರಿಸ್ಕೊಂಡ್ರೆ ಎಲ್ಲಿ ರೈಡ್ ಮಾಡಿಬಿಡುತ್ತಾರೋ, ಗೌರ್ಮೆಂಟ್ ಗಮನಕ್ಕೆ ಬಂದ್ಬಿಡುತ್ತೋ, ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅಂತ ಭಯಪಡ್ತಾರೆ. ಅದಕ್ಕೆ ಆರ್ಟಿಫಿಷಿಯಲ್ ಆಭರಣಗಳನ್ನು ಧರಿಸ್ತಾರೆ. ಸತ್ಯಯುಗದಲ್ಲಂತೂ ಸತ್ಯವೇ ಸತ್ಯ ಇರುತ್ತೆ, ಸುಳ್ಳು ಏನೂ ಇರುವುದೇ ಇಲ್ಲ. ಇಲ್ಲಂತೂ ಸತ್ಯ ಇದ್ರೂ ಕೂಡ ಮುಚ್ಚಿಟ್ಕೊಂಡ್ಬಿಡುತ್ತಾರೆ. ದಿನ ಪ್ರತಿದಿನ ಚಿನ್ನದ ಬೆಲೆ ಏರ್ತಾನೆ ಹೋಗ್ತಾ ಇದೆ, ಜಾಸ್ತಿನೇ ಆಗ್ತಾ ಇದೆ. ಅದಂತೂ ಸ್ವರ್ಗವಾಗಿದೆ ಸತ್ಯಯುಗ. ನಿಮಗೆ ಎಲ್ಲವೂ ಹೊಸದೇ ಸಿಗತ್ತೆ. ಹೊಸ ಪ್ರಪಂಚದಲ್ಲಿ ಎಲ್ಲವೂ ಹೊಸದೇ, ಅಪಾರವಾದ ಧನವಿರುವುದು. ಈಗಂತೂ ನೋಡಿ ಪ್ರತಿಯೊಂದು ವಸ್ತು ಎಷ್ಟು ಬೆಲೆ ಬಾಳತ್ತೆ, ಎಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ. ಈಗ ತಾವು ಮಕ್ಕಳು ಮೂಲವತನದಿಂದ ಹಿಡಿದು ಎಲ್ಲ ರಹಸ್ಯವನ್ನ ತಿಳಿದುಕೊಂಡಿದ್ದೀರಾ. ತಂದೆ ತಿಳಿಸಿದ್ದಾರೆ. ಮೂಲವತನದ ರಹಸ್ಯವನ್ನ ತಂದೆಯ ವಿನಃ ಮತ್ತಾರು ತಿಳಿಸ್ಕೊಡುತ್ತಾರೆ. ತಾವು ಅನ್ಯರಿಗೆ ತಿಳಿಸಬೇಕಾಗಿದೆ. ಗೃಹಸ್ಥ ವ್ಯವಹಾರದಲ್ಲೂ ಬಲೆ ಇರಿ. ಕಮಲ ಪುಷ್ಪದ ಸಮಾನ ಪವಿತ್ರರಾಗಿರಿ. ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಂಡಾಗ ಬಹಳ ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ಳುತ್ತೀರಾ. ಇಲ್ಲಿರುವವರಿಗಿಂತಲೂ ಅವರು ಶ್ರೇಷ್ಠ ಪದವಿ ಪಡೆಯಬಹುದು. ಮನೆಯಲ್ಲಿದ್ದರೂ ಕೂಡ ಒಳ್ಳೆಯ ಪುರುಷಾರ್ಥ ಮಾಡಿದ್ರೆ ಶ್ರೇಷ್ಠ ಪದವಿ ಪಡ್ಕೊಳ್ಬಹುದು. ನಂಬರ್ ವಾರಂತೂ ಇದ್ದೇ ಇದ್ದೀರಾ. ಹೊರಗಡೆ ಇರುವಂತಹವರು ಕೂಡ ವಿಜಯ ಮಾಲೆಯಲ್ಲಿ ಮಣಿಗಳಾಗಬಹುದು. ಒಂದು ವಾರದ ಕೋರ್ಸನ್ನು ಪಡ್ಕೊಂಡು ಹೊರದೇಶದಲ್ಲೇ ಹೋದರೂ ಕೂಡ ಅಥವಾ ಎಲ್ಲೇ ಹೋದ್ರೂ ಕೂಡ ಪುರುಷಾರ್ಥ ಮಾಡಬೇಕು, ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು. ಪೂರ್ತಿ ಪ್ರಪಂಚದವರಿಗೆ ಸಂದೇಶ ಸಿಗಬೇಕಾಗಿದೆ. ತಂದೆ ಬಂದಿದ್ದಾರೆ, ಕೇವಲ ಹೇಳ್ತಿದ್ದಾರೆ ನನ್ನನ್ನು ನೆನಪು ಮಾಡಿ ಎಂದು. ಆ ತಂದೆಯೇ ಮುಕ್ತಿದಾತ, ಮಾರ್ಗದರ್ಶಕ ಆಗಿದ್ದಾರೆ. ಅಲ್ಲಿ ನೀವು ಹೋಗುತ್ತೀರಾ ಅಂದಾಗ ಪತ್ರಿಕೆಗಳಲ್ಲಿಯೂ ಕೂಡ ಬಹಳ ಹೆಸರಾಗತ್ತೆ. ಅನ್ಯರಿಗೂ ಸಹ ಬಹಳ ಸಹಜ ಅನ್ಸುತ್ತೆ. ಆತ್ಮ ಮತ್ತು ಶರೀರ ಎರಡು ವಸ್ತುಗಳಾಗಿವೆ. ಆತ್ಮನಲ್ಲಿಯೇ ಮನಸ್ಸು ಬುದ್ಧಿ ಇದೆ, ಶರೀರವಂತೂ ಜಡವಾಗಿದೆ. ಪಾತ್ರಧಾರಿ ಆತ್ಮ ಆಗತ್ತೆ. ಬಹಳ ಒಳ್ಳೆಯ ವಸ್ತು ಅಂದ್ರೆ ಆತ್ಮ. ಆತ್ಮ ಬಹಳ ಕಲೆಗಳಿರುವಂತಹದ್ದಾಗಿದೆ ಅಂದಾಗ ಈಗ ತಂದೆಯನ್ನು ನೆನಪು ಮಾಡಬೇಕು. ಇಲ್ಲಿರುವಂತಹವರು ಅಷ್ಟು ನೆನಪು ಮಾಡುವುದಿಲ್ಲ, ಎಷ್ಟು ಹೊರಗಡೆ ಇರ್ತಾರೆ ಅಂತಾರೆ ಬಾಬರವರು. ಯಾರು ಬಹಳ ನೆನಪು ಮಾಡ್ತಾರೆ, ತಮ್ಮ ಸಮಾನ ಮಾಡ್ಕೊಳ್ತಿರ್ತಾರೆ, ಮುಳ್ಳುಗಳನ್ನ ಹೂಗಳನ್ನಾಗಿ ಮಾಡುವ ಸೇವೆ ಮಾಡ್ತಾರೆ, ಅವರಷ್ಟೇ ಶ್ರೇಷ್ಠ ಪದವಿ ಪಡ್ಕೊಳ್ತಾರೆ. ಅಂದ್ರೆ ಸಮರ್ಪಿತನೇ ಇರಬಹುದು, ಲೌಕಿಕ ಗೃಹಸ್ಥದಲ್ಲಿದ್ದು ಪುರುಷಾರ್ಥ ಮಾಡುವವರು ಇರ್ಬೋದು. ಸೊ ಬಾಬಾ ಹೇಳ್ತಾರೆ, ಯಾರು ಜಾಸ್ತಿ ಆತ್ಮಗಳನ್ನ ತಮ್ಮ ಸಮಾನ ಮಾಡ್ಕೊಳ್ತಾರೆ, ತುಂಬಾ ಬಾಬರವರನ್ನ ನೆನಪು ಮಾಡ್ತಾರೆ, ಮುಳ್ಳುಗಳನ್ನ ಹೂಗಳನ್ನಾಗಿ ಮಾಡ್ತಾರೆ, ಅವರು ಶ್ರೇಷ್ಠ ಪದವಿ ಪಡೀತಾರೆ. ತಾವು ತಿಳ್ಕೊಂಡಿದ್ದೀರಾ, ನಾವು ಮೊದಲು ಮುಳ್ಳುಗಳಾಗಿದ್ದೆವು. ಈಗ ತಂದೆ ಆಜ್ಞೆ ಹೊರಡಿಸ್ತಿದ್ದಾರೆ, ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ, ಇದರ ಮೇಲೆ ವಿಜಯ ಪಡೆಯುವುದರಿಂದ ತಾವು ಜಗಜ್ಜೀತರಾಗುತ್ತೀರಾ. ಆದರೆ ಬರೆಯುವುದರಿಂದ ಯಾರು ತಿಳಿದುಕೊಳ್ಳುವುದಿಲ್ಲ. ಈಗ ತಂದೆ ತಿಳಿಸ್ಕೊಡುತ್ತಾ ಇದ್ದಾರೆ, ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ, ಸದಾ ಜ್ಞಾನ ರತ್ನಗಳನ್ನೇ ಆರಿಸಿಕೊಳ್ಳುವಂತಹ ಅಂಶವಾಗಬೇಕು. ಮುತ್ತುಗಳನ್ನೇ ಆರಿಸಿಕೊಳ್ಳಬೇಕು. ಕೊಳಕನ್ನ ಬಿಟ್ಟು ಬಿಡಬೇಕು.
ಪ್ರತಿ ಹೆಜ್ಜೆಯಲ್ಲಿ ಪದಮಗಳ ಸಂಪಾದನೆ ಜಮಾ ಮಾಡಿಕೊಂಡು ಪದಮ ಭಾಗ್ಯಶಾಲಿ ಆಗಬೇಕು. 2ನೇ ಪಾಯಿಂಟು, ಶ್ರೇಷ್ಠ ಪದವಿಯನ್ನು ಪಡೆಯಲು ಶಿಕ್ಷಕರಾಗಿ ಅನೇಕರ ಸೇವೆ ಮಾಡಬೇಕು. ಕಮಲ ಪುಷ್ಪದ ಸಮಾನ ಪವಿತ್ರರಾಗಿದ್ದು ತಮ್ಮ ಸಮಾನ ಮಾಡಿಕೊಳ್ಳಬೇಕು. ಅನ್ಯ ಆತ್ಮರನ್ನ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡಬೇಕು. ವರದಾನ: ನನ್ನದು ನಿನ್ನದು ಎಂಬ ಅಲ್ಚಲನ್ನು ಸಮಾಪ್ತಿ ಮಾಡಿ ದಯೆಯ ಭಾವನೆಯನ್ನ ಇಮರ್ಶ್ ಮಾಡಿಕೊಳ್ಳುವಂತಹ ದಯಾಹೃದಯಿಗಳಾಗಿರಿ. ವರದಾನದ ವಿಶ್ಲೇಷಣೆ: ಸಮಯ ಪ್ರತಿ ಸಮಯ ಎಷ್ಟು ಆತ್ಮರು ದುಃಖದ ಅಲೆಗಳಲ್ಲಿ ಬರುತ್ತಿದ್ದಾರೆ. ಪ್ರಕೃತಿಯ ಸ್ವಲ್ಪ ಅಲ್ಚಲ್ಲಾಯಿತು, ಆಪತ್ತುಗಳು ಬಂತು ಅಂದರೆ ಅನೇಕ ಆತ್ಮರು ತಡವರಿಸ್ತಾರೆ, ದಯೆಯನ್ನ ಬೇಡ್ತಾರೆ. ಅಂತಹ ಆತ್ಮಗಳ ಕರೆಯನ್ನ ಕೇಳಿ ದಯೆಯ ಭಾವನೆಯನ್ನ ಇಮರ್ಜ್ ಮಾಡಿಕೊಳ್ಳಿ. ಪೂಜ್ಯ ಸ್ವರೂಪ ಮತ್ತು ದಯಾಹೃದಯತನವನ್ನು ಧಾರಣೆ ಮಾಡಿಕೊಳ್ಳಿ. ಸ್ವಯಂವನ್ನು ಸಂಪನ್ನ ಮಾಡಿಕೊಳ್ಳಿ. ಆಗ ಈ ದುಃಖದ ಪ್ರಪಂಚ ಸಂಪನ್ನವಾಗುವುದು. ಈಗ ಪರಿವರ್ತನೆಯ ಶುಭ ಭಾವನೆಯ ಅಲೆಗಳು ತೀವ್ರಗತಿಯಿಂದ ಹರಡಿಸಿರಿ. ಆಗ ನಾನು, ನೀನು, ನನ್ನದು, ನಿಮ್ಮದು ಈ ಅಲ್ಚಲ್ ಸಮಾಪ್ತಿಯಾಗತ್ತೆ. ಸ್ಲೋಗನ್: ವ್ಯರ್ಥ ಸಂಕಲ್ಪಗಳೆಂಬ ಸುತ್ತಿಗೆಯಿಂದ ಸಮಸ್ಯೆಗಳೆಂಬ ಕಲ್ಲುಗಳನ್ನು ಒಡೆಯುವುದಕ್ಕೆ ಬದಲಾಗಿ ಜಂಪ್ ಮಾಡಿ ಸಮಸ್ಯೆಗಳೆಂಬ ಬೆಟ್ಟವನ್ನು ಪಾರು ಮಾಡುವಂತಹವರು ಆಗಿರಿ. ಓಂ ಶಾಂತಿ.